ದೇವ್ರು ಕೈ ಮೇಲೆ ಕರ್ಪೂರ ಇಟ್ಟು ದೇವರೆಂದು ನಾಟಕ ಮಾಡ್ತಿದ್ದ ಮಹಿಳೆ ಮುಖವಾಡ ಬಿಚ್ಚಿಟ್ಟ ತಾತ. ದೇವರ ದರ್ಶನಕ್ಕೆ ಹಣ ತೆಗೆದುಕೊಳ್ಳುವ ವ್ಯವಹಾರ ಒಂದೆಡೆಯಾದರೆ, ಮತ್ತೊಂದೆಡೆ ಇದನ್ನು ಮೀರಿ ಕೆಲವರು ತಮ್ಮನ್ನು ತಾವೇ ದೇವರೆಂದು ಘೋಷಿಸಿಕೊಂಡು ಬಿಸಿನೆಸ್ ಮಾಡುವ ಮಂದಿ ಹೊಸದಾಗಿ ಹುಟ್ಟಿಕೊಳ್ಳುತ್ತಲೇ ಇದ್ದಾರೆ. ಪವಾಡ ಪುರುಷ, ದೇವಮಾನವ, ಮುತ್ಯ ಹೀಗೆ ಹಲವು ಹೆಸರುಗಳಿಂದ ತಮ್ಮನ್ನು ತಾವೇ ದೇವರೆಂದು ಘೋಷಿಸಿಕೊಂಡು ಹಣಗಳಿಕೆಯಲ್ಲಿ ನಿರತರಾಗಿದ್ದಾರೆ. ಅತ್ತ ಹಳ್ಳಿಗಳಲ್ಲಿ ಮೈಮೇಲೆ ದೇವರು ಬರುತ್ತದೆ ಎಂಬ ಹಸಿ ಸುಳ್ಳು ಈ ಹಿಂದಿನಿಂದಲೂ ಚಾಲ್ತಿಯಲ್ಲಿದ್ದು, ಇಂದಿಗೂ ಸಹ ಇದನ್ನು ನಂಬುವ ಅನಕ್ಷರಸ್ಥರಿದ್ದಾರೆ. ಅದೆಷ್ಟೋ ಅರಿತ ಇದಕ್ಕೆ ಸಂಬಂಧಿಸಿದ ವಿಡಿಯೋವೊಂದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಮೈಮೇಲೆ ದೇವರು ಬರುತ್ತೆ ಎಂದು ಕೈಮೇಲೆ ಕರ್ಪೂರ ಹಚ್ಚಿಕೊಂಡು ಡ್ರಾಮಾ ಮಾಡುತ್ತಿದ್ದ ಮಹಿಳೆಯ ಮುಖವಾಡವನ್ನು ಹಿರಿಯ ನಾಗರಿಕರೊಬ್ಬರು ಕಳಚಿದ್ದಾರೆ. ಕೈ ಮೇಲೆ ಮಹಿಳೆ ಕರ್ಪೂರ ಇಟ್ಟುಕೊಳ್ಳುತ್ತಿದ್ದಂತೆಯೇ ಆಕೆಯ ಕೈ ಹಿಡಿದ ತಾತ ಇನ್ನೂ ಹೆಚ್ಚು ಹೊತ್ತು ಹಾಗೆ ಹಿಡಿದುಕೊಳ್ಳುವ ಹಾಗೆ ಮಾಡಿದ್ದಾರೆ. ಈ ಸಮಯದಲ್ಲಿ ಬೆಂಕಿಯ ಶಾಖ ತಡೆಯಲಾಗದ ಮಹಿಳೆ ಕರ್ಪೂರವನ್ನು ಕೆಳಕ್ಕೆ ಬೀಳಿಸಿದ್ದಾರೆ. ಬೆಂಕಿ ಸುಟ್ಟ ನೋವನ್ನು ಆಕೆಯ ಮುಖದಲ್ಲಿ ಕಾಣಬಹುದಾಗಿದೆ. ಹೀಗೆ ಮಹಿಳೆ ಕೈ ಸುಟ್ಟುಕೊಂಡು ತೆಪ್ಪಗಾದ ಕೂಡಲೇ ಆ ತಾತ ಹೊಲ್ಲಮ್ಮ ದೇವರು ಎಂದು ಪ್ರಶ್ನಿಸಿ ಎಲ್ಲಾ ನಾಟಕ ಎಂಬುದನ್ನು ಬಯಲಿಗೆಳೆದಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತ, ತಿಂಗಳ ಹಿಂದೆ ನಿಶ್ಚಿತಾರ್ಥವಾಗಿದ್ದ ನವ ಜೋಡಿ ಸಾವು. ಲಂಡನ್ನಲ್ಲಿ ವಾಸಿಸುವ ಮತ್ತು ಮೂಲತಃ ಬೋಟಾಡ್ ಜಿಲ್ಲೆಯ ಗದಾಡ ತಾಲೂಕಿನ ಅಡ್ತಾಲ ಗ್ರಾಮದವರಾದ 27 ವರ್ಷದ ಹಾರ್ದಿಕ್ ದೇವರಾಜ್ ಬಾಯ್ ಅವಯ್ಯ ಮತ್ತು ಅವರ ನಿಶ್ಚಿತ ವಧು ವಿಭೂತಿಬೆನ್ ಪಟೇಲ್ ಕೂಡ ಜೂನ್ 12ರಂದು ಏರ್ ಇಂಡಿಯಾ ವಿಮಾನದಲ್ಲಿ ಅಹಮದಾಬಾದ್ನಿಂದ ಲಂಡನ್ಗೆ ವಾಪಸ್ಸಾಗಲು ಹೊರಟಿದ್ದರು. ಈ ಜೋಡಿ 1 ತಿಂಗಳ ಹಿಂದೆಯಷ್ಟೇ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು, ಮೂಲತಃ ಸೂರತ್ನವರಾಗಿದ್ದಾರೆ. ಗುರುವಾರ ಬೆಳಗ್ಗೆ ಸೂರತ್ನಿಂದ ಅಹಮದಾಬಾದ್ಗೆ ವಿಮಾನ ಪ್ರಯಾಣಕ್ಕಾಗಿ ಬಂದಿದ್ದರು. ಸಂತೋಷದ ಭವಿಷ್ಯದ ಕನಸುಗಳೊಂದಿಗೆ ಲಂಡನ್ಗೆ ಮರಳುತ್ತಿದ್ದ ಈ ಜೋಡಿ ತಮ್ಮ ಕುಟುಂಬವನ್ನು ಮತ್ತೆ ಎಂದಿಗೂ ಭೇಟಿಯಾಗುವುದಿಲ್ಲ ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ. 1 ತಿಂಗಳ ಹಿಂದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಈ ಜೋಡಿ ಜೂನ್ 5ರಂದು ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸುವ ಸಲುವಾಗಿ ಲಂಡನ್ನಿಂದ ಭಾರತಕ್ಕೆ ಬಂದಿದ್ದರು. ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಕುಟುಂಬ ಸದಸ್ಯರನ್ನು ಭೇಟಿಯಾದ ನಂತರ ಇಬ್ಬರೂ ಏರ್ ಇಂಡಿಯಾ ವಿಮಾನದಲ್ಲಿ ಲಂಡನ್ಗೆ ತೆರಳುವವರಿದ್ದರು. ಹಾರ್ದಿಕ್ ಬಾಯ್ ಅವಯ್ಯ ಲಂಡನ್ನಲ್ಲಿಯೇ ವಾಸ ಮಾಡುತ್ತಿದ್ದಾರೆ. ನಾನು ಜೀವಂತವಾಗಿದ್ದೇನೆ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ವಿಮಾನ ದುರಂತಕ್ಕೆ ಸಾಕ್ಷಿಯಾಗಿದ್ದಾರೆ. ಬದುಕುಳಿದ ವಿಶ್ವಕುಮಾರ್ ರಮೇಶ್. ಮೂಲತಃ ಡಿನವರಾದ ವಿಶ್ವಾಸ್ ಕುಮಾರ್ 2 ದಶಕಗಳಿಗೂ ಹೆಚ್ಚು ಕಾಲ ಯುಕೆಯಲ್ಲಿ ನೆಲೆಸಿ ಅಲ್ಲಿಯ ಪ್ರಜೆಯಾಗಿದ್ದಾರೆ. ನಿನ್ನೆ ಅವರೊಂದಿಗೆ ವಿಮಾನದಲ್ಲಿದ್ದ ಅವರ ಸಹೋದರ ಅಜಯ್ ಅವರೊಂದಿಗೆ 6 ತಿಂಗಳ ಹಿಂದೆ ಗುಜರಾತ್ಗೆ ಬಂದಿದ್ದರು. ಇಂದು ಹೋಗುವಾದ ಏಕಾಂಗಿಯಾಗಿ ದೈಹಿಕವಾಗಿ ಗಾಯಗೊಂಡು ಭಾವನಾತ್ಮಕವಾಗಿ ಬೇಬಿದ್ದು ಹೋಗಿದ್ದಾರೆ. ಅಬ್ಬಾ ಅವರಿಗೆ ಆಯಸ್ಸು ಗಟ್ಟಿ ಇದೆ ಎಂದು ಎಲ್ಲರೂ ಉದ್ಗರಿಸುತ್ತಿದ್ದು, ವಿಶ್ವಾಸ್ ಅವರು ಆಧ್ಯಾತ್ಮಿಕವಾಗಿಯೂ ದಿಗ್ಭ್ರಮೆಗೊಂಡಿದ್ದಾರೆ. ನನ್ನ ಕಣ್ಣುಗಳ ಮುಂದೆ ಎಲ್ಲವೂ ಸಂಭವಿಸಿ ಹೋಯಿತು. ನಾನು ಜೀವಂತವಾಗಿದ್ದೇನೆ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ವಿಶ್ವಾಸ್ ಕುಮಾರ್ ಡಿಡಿಯುವಾಗ ಅವರ ಕಣ್ಣುಗಳು ಒದ್ದೆಯಾಗಿವೆ. ನಾನು ಇನ್ನೂ ದಿಗ್ಭ್ರಮೆಯಲ್ಲಿದ್ದೇನೆ. ವಿಮಾನ ನೆಲಕ್ಕಪ್ಪಳಿಸಿದಾಗ ನಾನು ವಿಮಾನದಲ್ಲೇ ಇದ್ದೆ. ಆದರೆ ಮುಂದೇನಾಯ್ತು ಎಂಬುದು ಸ್ಪಷ್ಟವಾಗಿ ನೆನಪಿಲ್ಲ. ಭಾರೀ ಸ್ಫೋಟ ಮತ್ತು ಹೊಗೆಯಲ್ಲಿ ಯಾರು ಎಲ್ಲಿದ್ದಾರೆ ಎಂಬುದೇ ಕಾಣುತ್ತಿರಲಿಲ್ಲ. ನಾನು ಬದುಕುಳಿದಿರುವುದು ನಿಜಕ್ಕೂ ಆಶ್ಚರ್ಯ ತಂದಿದೆ ಎಂದು ವಿಶ್ವಾಸ್ ಕುಮಾರ್ ಹೇಳಿದ್ದಾರೆ. ವಿಮಾನದ ಒಂದು ಭಾಗದಲ್ಲಿ ವಿಶ್ವಾಸ್ ಕುಮಾರ್ ಕುಳಿತಿದ್ದರು. ಅದು ವಿಧಿಯಿಂದಲೇ ಮುರಿದು ಹಾಸ್ಟೆಲ್ನ ಇನ್ನೊಂದು ಬದಿಯಲ್ಲಿರುವ ತೆರೆದ ಮೈದಾನದ ಬಳಿ ಇಳಿಯಿತು. ಆ ಬೇರ್ಪಡುವಿಕೆ ಅವರ ಜೀವವನ್ನು ಉಳಿಸಿತು. ನನಗೆ ಪ್ರಜ್ಞೆ ಬಂದಾಗ ನನ್ನ ಸೀಟ್ ಬೆಲ್ಟ್ ಅನ್ನು ಬಿಚ್ಚಿ ಮೇಲಕ್ಕೆ ನೋಡಿದಾಗ ಬಾಗಿಲು ಮುರಿದಿರುವುದನ್ನು ನೋಡಿದೆ. ಕೂಡಲೇ ಎದ್ದು ಹೊರಗೆ ನಡೆದೆ. ನಾನು ಗೋಡೆಯ ಇನ್ನೊಂದು ಬದಿಯಲ್ಲಿದ್ದರೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಸತ್ತು ಹೋಗುತ್ತಿದ್ದೆ ಎಂದರು. ಸುಟ್ಟು ಕರಕಲಾದ ದೇಹಗಳ ನಡುವೆ ಒಂಟಿ ವ್ಯಕ್ತಿಯಾಗಿ ವಿಶ್ವಾಸ್ ಕುಮಾರ್ ದಿಗ್ಭ್ರಮೆಗೊಂಡರು. ತುರ್ತು ಸೇವೆಗಳು ಅವರನ್ನು ಸಿವಿಲ್ ಆಸ್ಪತ್ರೆಗೆ ಕರೆದೊಯ್ದವು. ಅಲ್ಲಿ ಅವರು ಈಗ ನಿರಂತರ ಆರೈಕೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಕರಿಷ್ಮಾ ಕಪೂರ್ ಮಾಜಿ ಪತಿ ಸಂಜಯ್ ಕಪೂರ್ ಹೃದಯಾಘಾತದಿಂದ ನಿಧನ. ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಮತ್ತು ಕೈಗಾರಿಕೋದ್ಯಮಿ ಸಂಜಯ್ ಕಪೂರ್ 2003ರಲ್ಲಿ ತಮ್ಮ ಕುಟುಂಬಗಳ ಒಪ್ಪಿಗೆಯೊಂದಿಗೆ ವಿವಾಹವಾದರು. ಅವರಿಗೆ ಸಮೈರಾ ಮತ್ತು ಕಿಯಾನ್ ಎಂಬ 2 ಮಕ್ಕಳಿದ್ದಾರೆ. ಇದಾದ ಕೆಲವು ವರ್ಷಗಳ ಬಳಿಕ ಕರಿಷ್ಮಾ ಕಪೂರ್ ಮತ್ತು ಸಂಜಯ್ ಕಪೂರ್ ಅವರ ದಾಂಪತ್ಯದಲ್ಲಿ ಬಿರುಕು ಉಂಟಾಯಿತು ಮತ್ತು ಇಬ್ಬರೂ 2014ರಲ್ಲಿ ಪರಸ್ಪರ ಒಪ್ಪಿಗೆಯೊಂದಿಗೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು ಮತ್ತು 2016ರಲ್ಲಿ ವಿಚ್ಛೇದನ ಪಡೆದರು. ವಿಮಾನ ಅಪಘಾತದ ಕುರಿತು ಕೊನೆಯ ಟ್ವೀಟ್. ಸಂಜಯ್ ಕಪೂರ್ ನಿಧನಕ್ಕೂ ಮೊದಲು ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದ ಕುರಿತು ಟ್ವೀಟ್ ಮಾಡಿದ್ದರು. ಇದಾದ ಕೆಲ ಸಮಯಗಳ ಬಳಿಕ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ವಿಮಾನ ಪತನದಲ್ಲಿ ಅಸುನೀಗಿದ ಪ್ರತೀಕ್ ಜೋಶಿ ಬೆಳಗಾವಿಯ ವಿದ್ಯಾರ್ಥಿ. ಅಹಮದಾಬಾದ್ ವಿಮಾನ ದುರಂತದಲ್ಲಿ 3 ಮಕ್ಕಳ ಸಮೇತ ವೈದ್ಯ ದಂಪತಿ ದಾರುಣ ಅಂತ್ಯ ಕಂಡಿದ್ದಾರೆ.
ದುರ್ಘಟನೆಯಲ್ಲಿ ಸಾವಿಗೀಡಾದ ಡಾ. ಪ್ರತೀಕ್ ಜೋಶಿ ಬೆಳಗಾವಿಯ ಕೆಎಲ್ಇ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದರು. ಪ್ರತೀಕ ಜೋಶಿ 2000ರಿಂದ 2005ನೇ ಬ್ಯಾಚ್ನಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡಿದ್ದರು. ಘಟನೆಯ ಬಗ್ಗೆ ಕೆಎಲ್ಇ ಪ್ರಾಚಾರ್ಯ ಡಾ. ನಿರಂಜನ ಮಹಾಂತ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದು, ಪ್ರತೀಕ್ ಜೋಶಿ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದ, ಎಲ್ಲರ ಜೊತೆಗೂ ಬೆರೆಯುವ ಗುಣ ಹೊಂದಿದ್ದ. ರಾಜಸ್ಥಾನ ಮೂಲದ ಪ್ರತೀಕ ಬೆಳಗಾವಿಯ ಕೆಎಲ್ಇಯಲ್ಲಿ ಎಂಬಿಬಿಎಸ್ ಮಾಡಿದ್ದ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದ. ಪೊಲೀಸರು ಜೀವನ ವಿಷ ಹಾಕಿ ಕೊಲೆಗೆ ಯತ್ನಿಸಿದ ಆರಂಭದಲ್ಲಿ ಮಹಿಳೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ವಿದ್ಯಾರ್ಥಿ ತಾಲೂಕಿನ ಕೆರೂರು ಗ್ರಾಮದ ಚೈತ್ರ ವಿಷ ಬೆರೆಸುತ್ತಿದ್ದಳು. ಅವರ ಕುಟುಂಬಕ್ಕೆ ದೇವರು ಧೈರ್ಯ ನೀಡಲೆಂದು ಆಶಿಸುವೆ ಎಂದರು. ಪತಿ, ಮಕ್ಕಳು, ಅತ್ತೆ